ಸಂಧಿವಾತ, ಈ ಸಂಧಿವಾತ ಅಥವಾ ಯಾವುದೇ ಆರ್ಥರೈಟಿಸ್ ಅಥವಾ ಆಟೋಇಮ್ಯೂನ್ ಕಾಯಿಲೆಗಳು, ಈ ರೀತಿ ಕಾಯಿಲೆಗಳಿದ್ದಾಗ ಇವೆಲ್ಲ ದೀರ್ಘಕಾಲಿಕ ಕಾಯಿಲೆಗಳು. ಬಹಳ ಸಮಯಗಳಷ್ಟು ನಾವು ಮಾತ್ರೆಗಳು ತಗೋತೀವಿ, ಔಷಧಿಗಳು ತಗೋತೀವಿ. ಆ ರೀತಿ ಇದ್ದಾಗ ಪದೇ ಪದೇ ಒಂದಂತೂ ಹಿಂಸೆ ಮಾಡೋದೇ ನಿಮಗೆ. ಅಂದರೆ ಪದೇ ಪದೇ ರಕ್ತ ಪರೀಕ್ಷೆ ಮಾಡಿಸ್ತೀವಿ. ಕೆಲವರಿಗೆ ಯೂರಿನ್ ಪರೀಕ್ಷೆನೂ ಮಾಡಿಸ್ತೀವಿ, ಮೂತ್ರ ಪರೀಕ್ಷೆನೂ ಮಾಡಿಸ್ತೀವಿ. ಆದರೆ ಸಾಧಾರಣವಾಗಿ ರಕ್ತ ಪರೀಕ್ಷೆ ಅಂತೂ ಆಗೋದೆ. ಮೊದಲನೇ ಸಲ ಬಂದಾಗ ಒಂದಷ್ಟು ಪರೀಕ್ಷೆ, ಆಮೇಲೆ ಪದೇ 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 3 ತಿಂಗಳಿಗೊಂದ್ಸಲಿ, 4 ತಿಂಗಳಿಗೊಂದ್ಸಲಿ, ತಿಂಗಳ ಕೆಲವರಿಗೆ ಎಲ್ಲ ಮಾಡಿಸ್ತೀವಿ. ಇದು ಯಾಕೆ? ಕೆಲವರಿಗೆ ಸೂಜಿ ಕಂಡ್ರೆ ಭಯ, ಕೆಲವರಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಿದೆಯಲ್ಲ ಅಂತ ಒಂದು ಯೋಚನೆ, ಕೆಲವರಿಗೆ ಅಯ್ಯೋ ಈ ಡಾಕ್ಟ್ರಿಗೇನು ಕೆಲಸ ಇಲ್ಲ ಅನಿಸುತ್ತೆ. ಆದರೂ ಯಾಕೆ ಮಾಡಿಸ್ತಿರ್ಬೋದು ನಾವು ಈ ರಕ್ತ ಪರೀಕ್ಷೆಗಳನ್ನ ಅಂತ ತಿಳ್ಕೊಳ್ಳುವ. ಇವತ್ತು ಮೊದಲನೇ ಸಲ ಬಂದಾಗ, ಮೊದಲನೇ 2ನೇ ಸಲ ಬಂದಾಗ ಸಾಧಾರಣವಾಗಿ ನಿಮ್ಗೆ ಯಾವ ಥರ ಆಟೋಇಮ್ಯೂನ್ ಕಾಯಿಲೆ ಇದೆ ಅಂತ ಕಂಡುಹಿಡಿಯೋಕ್ಕೆ ಮಾಡ್ತಾಯಿರ್ತೀವಿ. ಯಾಕಂದರೆ ಎಲ್ಲ ಟೆಸ್ಟ್ಗಳನ್ನೂ ಒಂದೇ ಸಲ ಮಾಡೋಕ್ಕಾಗಲ್ಲ. ಎಲ್ಲ ಟೆಸ್ಟ್ಗಳನ್ನೂ ಮಾಡಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗೋಗುತ್ತೆ ಎಲ್ರಿಗೂ. ಸೊ ನಾವು ಯಾವಾಗಲೂ ಯಾವುದೇ ಕಾಯಿಲೆನ ಕಂಡುಹಿಡಿಬೇಕಾದ್ರೂ ಟೆಸ್ಟ್ಗಳನ್ನ ಹಂತವಾಗಿ ಮಾಡಿಸ್ತೀವಿ. ಕೆಲವ್ರು ಹೇಳ್ತಾರೆ, ಇಲ್ಲ ಡಾಕ್ಟ್ರನ್ನ ಎಲ್ಲ ಟೆಸ್ಟು ಮಾಡಿಸ್ಬಿಟ್ಟಿದ್ದೀನಿ ಅಂತ. ಎಲ್ಲ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ. ಲಕ್ಷಾಂತರ ಟೆಸ್ಟ್ಗಳಿದ್ದಾವೆ. ನಾವೆಲ್ಲ ಟೆಸ್ಟು ಮಾಡ್ಸೋಕ್ಕಾಗಲ್ಲ. ರಕ್ತದಲ್ಲೇ ಲಕ್ಷಾಂತರ ಥರ ಟೆಸ್ಟ್ ಮಾಡಿಸ್ಬೋದು. ಆ ಥರ ಇದ್ದಾಗ ಮೊದಲನೇ ಸತಿ ಬಂದಾಗ ನಾವು ಮೊದಲನೇ ಹಂತದ ಟೆಸ್ಟ್ಗಳು ಮಾಡ್ತೀವಿ. ನಿಮ್ಮನ್ನು ನೋಡಿರ್ತೀವಿ, ನೀವೇನೇನು ಅಂತ ಹೇಳಿರ್ತೀರ, ಅದನ್ನ ಇಟ್ಕೊಂಡು ಅದರ ಪ್ರಕಾರ ನಾವು ಕೆಲವು ಡಯಾಗ್ನೋಸಿಸ್ ಇಟ್ಕೊಂಡು ಇದು ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಅದನ್ನ ಖಚಿತಪಡಿಸೋಕ್ಕೆ ಟೆಸ್ಟ್ಗಳನ್ನ ತಗೋತೀವಿ. ಸೊ ಕಾಯಿಲೆಯನ್ನು ಖಚಿತಪಡಿಸೋಕ್ಕೆ ಇರೋ ಟೆಸ್ಟ್ಗಳು ಮೊದಲನೇ 1-2 ಸತಿ ಆಗುತ್ತೆ. ಇದು ಎಲ್ಲದಕ್ಕಿಂತನೂ ಸ್ವಲ್ಪ ಹೆಚ್ಚು ಹಣ ಖರ್ಚಾಗುವಂಥ ಒಂದು ಸಂದರ್ಭ. ಅದಾದ ನಂತರ ನಾವು ಟೆಸ್ಟು ತಿಂಗಳಿಗೊಂದ್ಸಲಿನೋ, 3 ತಿಂಗಳಿಗೊಂದ್ಸಲಿನೋ, 5 ತಿಂಗಳಿಗೊಂದ್ಸಲಿನೋ ಮಾಡಿಸ್ತೀವಿ. ಈ ರೀತಿ ಟೆಸ್ಟ್ಗಳು, ಅದು ರಕ್ತದಲ್ಲೇ ಮಾಡ್ತೀವಿ. ಈ ರೀತಿ ಟೆಸ್ಟ್ಗಳು ನಾವು ಒಂದು ಮಾತ್ರೆಯ ಪ್ರಮಾಣ ನಿಮಗೆ ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ, ಇನ್ನೊಂದು ಬೇರೆ ಏನಾದರೂ ಅಡ್ಡ ತಾಪತ್ರೆ ಅಥವಾ ಸೈಡ್ ಎಫೆಕ್ಟ್ ಬರ್ತಾ ಇದೆಯಾ ಅಂತ ನೋಡೋಕ್ಕೆ, ನಿಮ್ಮ ಲಿವರಲ್ಲಿ ಊತ ಬರ್ತಾ ಇದೆಯಾ, ನಿಮ್ಮ ಕಿಡ್ನಿಲಿ ತೊಂದರೆ ಕಾಣಿಸ್ತಾ ಇದೆಯಾ, ನಿಮ್ಮ ಹಿಮೋಗ್ಲೋಬಿನ್ ರಕ್ತದ ಅಂಶ ಕಡಿಮೆ ಆಗ್ತಿದೆಯಾ, ಇವೆಲ್ಲನೂ ನೋಡ್ಕೊಳ್ಳೋಕ್ಕೆ. ಯಾಕಂದರೆ ಇವಾದರೆ ನಾವು ಮತ್ತೆ ಮಾತ್ರೆನ ಸ್ವಲ್ಪ ಅದರದ್ದು ಡೋಸೇಜ್ನೆಲ್ಲ ಕಡಿಮೆ ಮಾಡಬೇಕಾಗಬಹುದು. 3ನೇದು ನಿಮ್ಮ ಕಾಯಿಲೆಯ ತೀವ್ರತೆ ಬೇರೆ ಏನಾದರೂ ಜಾಸ್ತಿ ಕಡಿಮೆ ಆಗ್ತಿದೆಯಾ ಅಂತಲೂ ನೋಡೋಕ್ಕೆ ನಾವು ಟೆಸ್ಟ್ ಮಾಡಿಸ್ತೀವಿ. ಕೆಲವು ಸತಿ ESR, CRP, ಕೆಲವರು ಲೂಪಸ್ ಪೇಷಂಟ್ಸ್ಗೆ ಕಾಂಪ್ಲಿಮೆಂಟ್ಸು, ಡಬಲ್ ಸ್ಟ್ಯಾಂಡರ್ಡ್ DNA ಈ ಥರ ಪದೇ ಪದೇ ಮಾಡಿಸ್ತೀವಿ ಕೆಲವರಿಗೆ. ಅದು ನಿಮ್ಮ ಕಾಯಿಲೆಯ ಅಂಶ ಜಾಸ್ತಿ ಕಡಿಮೆ ಆಗ್ತಿದೆಯಾ ಅಂತ ನೋಡೋಕ್ಕೆ. ಮತ್ತು ಕೊನೆಯದಾಗಿ ನಿಮಗೆ ಇದಲ್ಲದೆ ಬೇರೆ ಏನಾದರೂ ಕಾಯಿಲೆ ಬರ್ತಿದೆಯಾ ಅಂತ ನೋಡೋಕ್ಕೂ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಕೆಲವೊಂದು ಅಂತರಗಳಲ್ಲಿ ಯಾವ ಕಾಯಿಲೆ ಇರ್ಬೋದು, ಈಗ ಸಂಧಿವಾತ ಇರೋರಿಗೆ ಶುಗರು ಬರ್ಬೋದು ಅಲ್ವಾ, ಸಂಧಿವಾತ ಇರೋರಿಗೆ ಥೈರಾಯ್ಡ್ ತೊಂದರೆ ಇರ್ಬೋದು. ಈ ಥರ ಟೆಸ್ಟ್ಗಳನ್ನ ಕೆಲವು ಸತಿ ಮಾಡಿಸ್ತೀವಿ. ನಮಗೆ ಸಂದೇಹ ಬಂದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಅದನ್ನೂ ನೋಡ್ತೀವಿ. ಯಾಕಂದರೆ ಇವೆಲ್ಲ ನಾವು ಕಂಡುಹಿಡ್ಕೊಂಡು ಅದನ್ನ ಟ್ರೀಟ್ ಮಾಡಿಬಿಟ್ರೆ, ಅದಕ್ಕೆ ಕರೆಕ್ಟಾಗಿರೋ ಔಷಧಿಗಳು ಕೊಟ್ಟರೆ ನಿಮಗೆ ಬೇರೆ ಥರದ್ದು ತೊಂದರೆ ಆಗುವಂಥದ್ದು ಕಡಿಮೆ ಆಗುತ್ತೆ. ಅಂದರೆ ಹಾರ್ಟ್ ತೊಂದರೆ ಅಂಥವೆಲ್ಲ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಮುಖ್ಯವಾಗಿ ನಾವು ರಕ್ತ ಪರೀಕ್ಷೆ ಮಾಡಿಸೋದು ಮೊದಲನೇ ಬಾರಿಗೆ ಕಾಯಿಲೆ ಏನು ಅಂತ ಖಚಿತಪಡಿಸೋಕ್ಕೆ. ಅದಾದ ನಂತರ ನಾವು ಟೆಸ್ಟ್ ಮಾಡಿಸೋದು ಒಂದು ನಿಮ್ಮ ಲಿವರು, ಕಿಡ್ನಿ ಮತ್ತು ರಕ್ತದಂಶ ಎಲ್ಲ ಸರಿ ಇದೆಯಾ ನೋಡೋಕ್ಕೆ, ಮಾತ್ರೆಯಿಂದ ಯಾವುದಾದ್ರೂ ಹೆಚ್ಚು ಕಡಿಮೆ ಆಗ್ತಿದೆಯಾ ನೋಡೋಕ್ಕೆ, ಕಾಯಿಲೆ ಅಂಶ ಜಾಸ್ತಿ ಕಡಿಮೆ ಆಗ್ತಿದೆಯಾ ನೋಡೋಕ್ಕೆ, ಆಮೇಲೆ ಬೇರೆ ಯಾವುದಾದ್ರೂ ಕಾಯಿಲೆ ಬರ್ತಾ ಇದೆಯಾ ಅಂತ ನೋಡೋಕ್ಕೆ. ಇಷ್ಟಕ್ಕೋಸ್ಕರ ನಾವು ಪದೇ ಟೆಸ್ಟ್ ಮಾಡಿಸ್ತೀವಿ.